ನನ್ನ ಹೆಸರು ಸುಹಾಸ್ನಿ. ನಾನು ಬೀದರ್ ಡಿಸ್ಟಿಕ್ಕು ಚುಡುಗುಪ್ಪ ಗ್ರಾಮಲಿಂದ ಮಾತಾಡೋದು. ನನ್ನ 2010ದಾಗ ಸೆಪ್ಟೆಂಬರ್ 20ಗೆ ಮ್ಯಾರೇಜ್ ಆಗಿತ್ತು. ಅದಾದ್ಮೇಲೆ ಒಂದು 2 ಇಯರ್ಸ್ ಆಯ್ತಿಲ್ಕೆ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಅದು ಫಸ್ಟ್ ಬೇಬಿ 6 ಮಂತ್ದಾಗ ಮಿಸ್ಕ್ಯಾರೇಜ್ ಆಗಿತ್ತು. ಆಮೇಲೆ ಅದಾದ್ಮೇಲೆ ಮತ್ತು ಭಾಳ ನೋವಾಗಿತ್ತು. ಇನ್ನೊಂದು ಟೈಮು ಪ್ರೆಗ್ನೆಂಟ್ ಇದ್ದಾಗ 5 ತಿಂಗಳದಾಗೆ ಮಿಸ್ಕ್ಯಾರೇಜ್ ಆಗಿತ್ತು. ಹಾಗಾಗಿ ಭಾಳ ನೋವಾಗಿ ಆಮೇಲೆ 3ನೇ ಟೈಮ್ದಾಗ ಪ್ರೆಗ್ನೆಂಟ್ ಆದಾಗ ಒಳಗೆ ಬೇಬಿಗೆ 7 ಮಂತ್ಸ್ ಇದ್ದಾಗೆ ಹೊಟ್ಟೆಗೆ ಪೆಟ್ಟಾಗಿತ್ತು. ದಿನ ನೈಟ್ ನಾ ಜೀಸಸ್ ಕಾಲ್ಸಿಗೆ ಪ್ರೇಯರ್ ಟವರಿಗೆ ಫೋನ್ ಹಚ್ಚಿ ಪ್ರೇಯರ್ ಮಾಡ್ಕೋತಾ ಇರ್ತಿದ್ದೆ. ಪ್ರೇಯರ್ ಮಾಡ್ಕೊಂಡ್ರೆ ಏನಾಗಲ್ಲಮ್ಮ, ನೀ ಪ್ರೇಯರ್ದಾಗಿರು, ರಿಪೋರ್ಟ್ ಎಲ್ಲ ನಾರ್ಮಲ್ ಬರ್ತದಂದ್ರೆ ಯಾದಗಿರಿ ಸ್ಕ್ಯಾನಿಂಗ್ ಹೋದಾಗ ಅಲ್ಲಿ ಪ್ರೇಯರ್ ಮಾಡಿಸ್ಕೊಂಡು ಹೋದಾಗ ಸ್ಕ್ಯಾನಿಂಗ್ದಾಗ ನಾರ್ಮಲ್ ಬಂತು ರಿಪೋರ್ಟು. ನಾರ್ಮಲ್ ಬರ್ತಿಲ್ಕೆ ನಾ ಭಾಳ ಖುಷಿಯಾಗಿ 2015 11 ಡಿಸೆಂಬರ್ಗೆ ನನ್ನ ಮಗಳು ಹುಟ್ಟಿದಳು. ಆಕೆ ಹುಟ್ಟಿದಳು ಎಲ್ಲ 5 ತಿಂಗಳಿಗೆ ನೆಕ್ ಕುಂದಿರ್ತದಂತಿರು. ಆಕೆಗೆ ನೆಕ್ಕಿನಾಗ ಸೊಂಟದಾಗ ಕಾಲ್ನಾಗ ಅದು ಉಸಿರೇ ಇದ್ದಿದ್ದಿಲ್ಲ. ನಮ್ಮಮ್ಮ ದಿನ ಆಕೆಗೆ ಜೀಸಸ್ ಕಾಲ್ಸ್ ಪ್ರೇಯರ್ ಟವರ್ದು ಪ್ರೇಯರ್ ಆಯಿಲು ನೆಕ್ಕಿಗೆ ಟೊಂಕಿ ಸೊಂಟಕ್ಕೆ ಆಮೇಲೆ ಕಾಲಿಗೆಲ್ಲ ಶಿಲ್ಬೆ ಇಳಿಸ್ತೀಳು ಅಮ್ಮ. ಇಳಿಸಿ ಆಕೆಗೆ ಪ್ರೇಯರ್ ಮಾಡೇ ಇದು ಮಾಡ್ತೀಳು ಅಮ್ಮ. ಅದಾದ್ಮೇಲೆ ಆಕೆ ನೆಕ್ ಅದು ಕುಂತು ಅಷ್ಟೇ ನಡೀತಿದ್ದಿಲ್ಲ. ಆಮೇಲೆ ಆಕೆ ಹುಟ್ಟು 1 ವರ್ಷ ಅದಕ್ಕೆ ಆದಳು. ಈಕಿನ ಬರ್ಡೇ ಇತ್ತು. ನೈಟೆಲ್ಲ ಯಾರು ಈಕಿನ ಹೆಸರಿಟ್ಟರು ನಾ ಯಾರ್ದು ಕರೆದಿಲ್ಲ. ಅವ್ರದ್ದೇ ಡೈರೆಕ್ಟ್ ನಂಬರ್ ಸಿಗ್ತದೇನೋ, ಅವ್ರದ್ದಿದ್ರು ಯಾವ್ದು ಹೆಸರು ಇಡ್ತಾರೆ, ಈಕಿ ಅಲ್ಲೇ ಪ್ರೇಯರ್ಲಿಂದೇ ಹುಟ್ಟ್ಯಾಳ, ಈಕಿಗೆ ಯಾರು ಹೆಸರು ಕರೆದ್ರು ಭೀ ಇಡಬಾರ್ದು ಅಂತಂದು ಅವ್ರು ಇಡ್ಬೇಕಂತ ಒಂದೇ ಆಸೆ ಇತ್ತು. ಮರುದಿವ್ಸ ನಾ ಕೇಕ್ ಮೇಲೆ ಯಾವ್ದು ಹೆಸರು ಬರೆಸ್ಬೇಕು ಅಂತ ನೈಟೆಲ್ಲ ಭಾಳ ಚಿಂತೆ ಮಾಡಿದ್ರೆ ಅವ್ರು ಮುಂಜಾನೆ ಮಾಸ್ ಪ್ರೇಯರ್ನಾಗೆ ಕಲ್ವೇರಿ ಟೆಂಪಲ್ಗೆ ಬ್ರದರ್ ಸಿಸ್ಟರ್ ಬಂದಾರಂತ ನಮ್ಮ ಕಝನ್ ಸಿಸ್ಟರು ಅಕ್ಕಾಗ ಕಾಲ್ ಮಾಡಿ ಹೇಳಿಳು. ಆಮೇಲೆ ನಾವು ಫಾಸ್ಟ್ ರೆಡಿಯಾಗಿ ಕಲ್ವೇರಿ ಟೆಂಪಲ್ಗೆ ಹೋಗಿವಿ. ಅಲ್ಲಿ ಪಾಲ್ ದಿನಂಕರ್ ಬ್ರದರ್ ಅವರಿಗೆ ಆಮೇಲೆ ಇವೆಂಜಲಿನ್ ಸಿಸ್ಟರ್ ಅವ್ರು ಬಂದಾರ ಅಂತಂತ ಹೇಳಿದ್ರು. ಬ್ರದರ್ ಅವ್ರ ಸ್ಪೀಚು ಎಲ್ಲ ಕೇಳಿಸ್ಕೊಂಡು ಬ್ರದರ್ ಅವ್ರ ಪ್ರೇಯರ್ ಮುಗೀತು. ಬ್ರದರ್ ಸಿಸ್ಟರ್ ಅವ್ರ ಕಲ್ವೇರಿ ಟೆಂಪಲ್ನಾಗ ಅವ್ರ ಹತ್ರ ಹೋಗಿವಿ. ಆಮೇಲೆ ನನ್ನ ಮಗಳಿಗೂ ಸಿಸ್ಟರ್ ಈಗಿಂದು ಇವತ್ತು ಬರ್ಡೇ ಅದ ರೀ, ಈಕಿಗೆ ನೀವೇ ಹೆಸರು ಇಡ್ಬೇಕ್ರಿ, ನಾ ಜೀಸಸ್ ಕಾಲ್ಸ್ಲಿಂದ ಪ್ರೇಯರ್ಲಿಂದೆ ಈಕಿಗೆ ಇದು ಮಾಡಿಂದ ಅದ ರೀ, ನೀವೇ ಹೆಸರು ಇಡ್ಬೇಕಂತ ನನಗೆ ಇದು ಆಗ್ಯದ್ರಿ ಅಂದ್ರೆ ಈಕಿಗೆ ರಮೋಲಾ ಅಂತಂದು ಒಂದು 4 ಹೆಡ್ ಮೇಲೆ ಕಿಸ್ ಕೊಟ್ಟು ರಮೋಲಾ ಅಂತ ಹೆಸರಿಟ್ರು. ಆಮೇಲೆ ಈಕಿ ಅವತ್ತಿನ ರಾತ್ರಿನೇ ಫ್ಯಾಮಿಲಿ ಪ್ರೇಯರ್ದಾಗೆ ಈಕಿಗೆ ಒಟ್ಟು ನಡೀತಿದ್ದಿಲ್ಲ. 1 ವರ್ಷದಕ್ಕೆ ಆದ್ರೂ ನಡೀತಿದ್ದಿಲ್ಲ. ಅವತ್ತು ಹೈದ್ರಾಬಾದ್ದಾಗ ಕುಟುಂಬ ಪ್ರೇಯರ್ದಾಗೆ ಎದ್ದು ನಿಂತು 1-2 ಸ್ಟೆಪ್ಪು ಮುಂದಕ್ಕೆ ಇಟ್ಟಳು. ಹಾಗಾಗಿ ದೇವ್ರ ಶಕ್ತಿ ಭಾಳ ಅದ ಜೀಸಸ್ದು. ಆಮೇಲೆ ಜೀಸಸ್ ಈಕಿಗೆ ಆ ದಿನ ಮುಟ್ಟಿ ಸ್ವಸ್ಥತೆ ಮಾಡ್ಯಾರ. ಇವೆಂಜಲಿನ್ ಸಿಸ್ಟರ್ ಅವ್ರ ಪ್ರೇಯರ್ ಇದ್ರಲಿಂದು ಪಾಲ್ ದಿನಂಕರ್ ಅವ್ರ ಬ್ರದರ್ ಪ್ರೇಯರ್ಲಿಂದು ಜೀಸಸ್ ಪ್ರೇಯರ್ ಕೇಳಿಸ್ಕೊಂಡು ಈಕಿಗೆ ಮುಟ್ಟಿ ಸ್ವಸ್ಥತೆ ಕೊಟ್ಟಾರ. ಆಮೇಲೆ ದೇವ್ರದ್ದು ಆಶೀರ್ವಾದಲಿಂದು ಕ್ಲೇವರ್ ಅದಾಳ. ಆಕೆ ಎಲ್ಲ ಜಂಪ್ ಮಾಡಕತ್ತಾಳ, ಇವಾಗ ನಡೆಯಕತ್ತಾಳ, ಓಡಕತ್ತಾಳ. ಅದೆಲ್ಲ ನೋಡಿದ್ರೆ ನನಗೆ ಸಣ್ಣಂದಿರೋಕೆ ಈಕಿಗೆ ಅಬ್ನಾರ್ಮಲ್ ಅಂತೀರಲ್ಲ, ಇವೆಂಜಲಿನ್ ಸಿಸ್ಟರ್ ಅವ್ರು ಪ್ರೇಯರ್ ಮಾಡಿದ್ಮೇಲೆ ಈಕಿ ಜಂಪ್ ಮಾಡೋದು ಎಲ್ಲದ್ರಲಿಂದ ದೇವ್ರ ಆಶೀರ್ವಾದ ಎಷ್ಟು ಒಳ್ಳೆ ರೀತಿಲಿಂದ ಸಿಕ್ಕ್ಯದಂತಂದು ನನಗೆಷ್ಟು ಖುಷಿ ಆಗ್ತದ. ಈಕಿನೇ ನನ್ನ ಮಗಳು ರಮೋಲಾ. ಇವೆಂಜಲಿನ್ ಸಿಸ್ಟರ್ ಈಕಿನ ಹೆಸರೇ ರಮೋಲಾ ಅಂತ ಇಟ್ಟಾರ. ಮೊದಲು ಕಾಲಾಗದು ಶಕ್ತಿ ಇದ್ದಿದ್ದಿಲ್ಲ. ಇವೆಂಜಲಿನ್ ಸಿಸ್ಟರ್ ಅವ್ರು ಪ್ರೇಯರ್ ಮಾಡಿದ್ಮೇಲೆ ಎಲ್ಲ ಶಕ್ತಿ ಬಂದು ಜಂಪ್ ಮಾಡ್ತಾಳೆ, ರನ್ ಮಾಡ್ತಾಳೆ, ಓಡಾಡ್ತಾಳೆ, ಭಾಳ ಆ್ಯಕ್ಟಿವ್ ಅದಾಳ. ಇವೆಂಜಲಿನ್ ಸಿಸ್ಟರ್ ಅವ್ರಿಗೆ ಥ್ಯಾಂಕ್ ಯು. ನಾ ಮನಪೂರ್ವಕವಾಗಿ ಅವ್ರಿಗೆ ವಂದನೆ ಸಲ್ಲಿಸ್ತೇನೆ. ಆಮೇಲೆ ದೇವ್ರ ನಾಮಕ್ಕೆ ಭೀ ಮಹಿಮೆ ಸಲ್ಲಿಸ್ತೇನೆ.